ಗ್ರಾಮಸಭೆಯನ್ನು ಅಕ್ಷರದಾಸೋಹ ಸಹಾಯಕ ನಿರ್ದೇಶಕರಾದ ಶ್ರೀ ಯೋಗೀಶ್ ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಕಾಲೇಜಿನಲ್ಲಿ ಮುಖ್ಯ ಶಿಕ್ಷಕರಾಗಿರ್ತಾರೆ. ಅವರಿಗೆ ಈ ಒಂದು ಸಭೆಗೆ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಹೆಗ್ಗಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಮಂಜಪ್ಪ ಅವರು ಸಭೆ ಅಧ್ಯಕ್ಷತೆ ವಹಿಸಿದ್ದಾರೆ. ಅವರಿಗೆ ಕೂಡ ಈ ಒಂದು ಸಭೆ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಸಾಮಾಜಿಕ ಪರಿಶೋಧನೆಯ ಒಂದು ಅಧಿಕಾರಿಯಾಗಿ ಕೂಡ ಈ ಮೂಲಕ ಸಭೆ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಹೆಗ್ಗಡ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಹೆಗ್ಗಡ ಗ್ರಾಮ ಪಂಚಾಯಿತಿಯ ಎಲ್ಲ ಸಿಬ್ಬಂದಿ ವರ್ಗ ಮತ್ತು ಸಾರ್ವಜನಿಕರಿಗೂ ಕೂಡ ಈ ಒಂದು ಸಾಮಾಜಿಕ ಪರಿಶೋಧನಾ ಸಭೆಗೆ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಈ ಒಂದು ಸಭೆಯನ್ನ ಸಾಮಾಜಿಕ ಪರಿಶೋಧನಾ ಅಧಿಕಾರಿಯಾದಂತಹ ಶ್ರೀ ದೇವರಾಜ್ ಸರ್ ಅವರು ನಡೆಸ್ಕೊಡ್ಬೇಕಂತೇಳಿ ಕೋರ್ತೇನೆ. 2025-26ನೇ ಸಾಲಿನ ಸಾಮಾಜಿಕ ಪರಿಶೋಧನಾ ಕಾರ್ಯವನ್ನು ನಾವು ಈಗಾಗಲೇ ಸುಮಾರು 5 ದಿನಗಳಿಂದ ಪರಿಶೀಲನೆ ಮಾಡಿದ್ದು ಇಂದು ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಒಟ್ಟಾರೆ 6 ದಿನಗಳ ಕಾಲ ಈ ಸಾಮಾಜಿಕ ಪರಿಶೋಧನಾ ಕಾರ್ಯವನ್ನು ನಡೆಸಲಾಗಿದೆ ಅಂತ ತಮಗೆಲ್ಲ ತಿಳಿಸುತ್ತಾ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಏನೆಲ್ಲ ಕಾಮಗಾರಿಗಳಾಗಿದ್ದು ನಿಮ್ಮ ಪಂಚಾಯಿತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಅದೆಲ್ಲ ಪರಿಶೀಲನೆ ಮಾಡಿ ಇಂದು ಸಭೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಸಭೆಗೆ ಸಂಬಂಧಪಟ್ಟಂತೆ ಸಹಾಯಕ ನಿರ್ದೇಶಕರಾದ ಅಕ್ಷರದಾಸೋಹ ಯೋಗೇಶ್ ಸರ್ ಬರಬೇಕಾಗಿತ್ತು. ಅವ್ರ ಕಾರಣಾಂತರದಿಂದ ಬಂದಿಲ್ಲ. ಅವ್ರ ಪರವಾಗಿ ಇಲ್ಲೇ ಬಾಚನಹಳ್ಳಿ ಪ್ರೌಢಶಾಲೆಯ ಅಂಜನಪ್ಪ ಸರ್ ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ. ಅಂಜನಪ್ಪ ಸರ್ ಅವರೇ ಮತ್ತು ಈ ಗ್ರಾಮ ಪಂಚಾಯತಿಯ ಅಧ್ಯಕ್ಷರೇ ಮತ್ತೆ ಎಲ್ಲ ಸದಸ್ಯರೇ ಮತ್ತೆ PDO ಸರ್ ಅವರೇ, ಕಾರ್ಯದರ್ಶಿ ಅವರೇ, ಗ್ರಾಮ ಪಂಚಾಯತಿ ಎಲ್ಲ ಸಿಬ್ಬಂದಿ ವರ್ಗದವರೇ ಮತ್ತೆ ಸುತ್ತಮುತ್ತಲ ಗ್ರಾಮಸ್ಥರೇ, ನಿಮಗೆ ಗೊತ್ತಿರೋ ಹಾಗೆ ಸುಮಾರು ವೈಯಕ್ತಿಕ ಕಾಮಗಾರಿಗಳಾಗಿರ್ಬೋದು ಅಥವಾ ಸಾಮುದಾಯಿಕ ಕಾಮಗಾರಿಗಳಾಗಿರ್ಬೋದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಖರ್ಚಾಗಿರೋಂಥದ್ದು ಮತ್ತೆ 15ನೇ ಹಣಕಾಸಿನಲ್ಲಿ ನಿಮ್ಮ ಗ್ರಾಮ ಪಂಚಾಯತಿಗೆ ಏನೇನು ಖರ್ಚು ಮಾಡಿದ್ದಾರೆ, ಯಾವ್ಯಾವ ಗ್ರಾಮದಲ್ಲಿ ಏನೇನು ವರ್ಕ್ ಆಗಿದೆ ಮತ್ತೆ ಅದಕ್ಕೆ ಎಷ್ಟು ಖರ್ಚಾಗಿದೆ ಅನ್ನೋದ್ರ ಬಗ್ಗೆ ಸಭೆಯಲ್ಲಿ ಮಂಡಿಸ್ತೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿಮ್ಮಲ್ಲೇ ಚರ್ಚೆಗಳಿದ್ರೆ ನಿಮ್ಮ ಗ್ರಾಮದಲ್ಲಿ ಆಗಿರೋ ವರ್ಕ್ ನಿಮಗೆ ಗೊತ್ತಿರುತ್ತೆ, ಚರ್ಚೆಗಳಿದ್ರೆ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಬಾಚನಹಳ್ಳಿ ಸ್ಕೂಲ್ ಮಾಸ್ಟ್ರು ಹಾಗೆ ನಮ್ಮ ಅಧ್ಯಕ್ಷರಿದ್ದಾರೆ, ಈ ಗ್ರಾಮ ಪಂಚಾಯತಿಯ PDO ಇದ್ದಾರೆ, ನೀವೆಲ್ಲರೂ ಇದ್ದೀರಿ ಅಂತ ಹೇಳ್ತಾ ನಿಮ್ಮೊಂದಿಗೆ ಚರ್ಚಿಸೋಣ ಅಂತ ಹೇಳ್ತಾ, ಮೊದಲಿಗೆ ಇಂದಿನ ಒಂದು ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡು ಬಂದ ಅಂಶಗಳಿಗೆ ಅನುಪಾಲನ ವರದಿ ಏನಾದರೂ ಇದ್ದರೆ ದಯಮಾಡಿ ಕೊಡಬೇಕು ಈ ಸಭೆಯಲ್ಲಿ ಅಂತ ನಾನು ಕೇಳ್ತಾ ಇದ್ದೀನಿ. ಏನಿಲ್ಲ ಆಯಿತು. ಈಗ ನೆಕ್ಸ್ಟ್ ಮುಂದಿನದಾಗಿ ನಮ್ಮ 5 ದಿನಗಳಿಂದ ಪರಿಶೀಲನೆ ಮಾಡಿದಂಥ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಲ್ಲಿ ಒಬ್ಬರಾದಂಥ ರೇಣುಕಪ್ಪ ಇವರು ವರದಿಯನ್ನು ಮಂಡಿಸಬೇಕಂತ ನಾನು ಕೇಳ್ತಾ ಇದ್ದೀನಿ. ನಮಸ್ಕಾರ. 2024-25 ಸಾಲಿನ ಹೆಗ್ಗಡ ಪಂಚಾಯತಿಯಲ್ಲಿ ಏನೇನು ವರ್ಕ್ಗಳಾಗಿದೆ ಅಂತ ಮಂಡಿಸ್ತೀನಿ. ಚಿಕ್ಕಣಸಿ ಗ್ರಾಮದ ಮಹೇಶ್ ಬಿನ್ ಶಿವನಂಜೇಗೌಡರು ಇವರ ವಸತಿ ಯೋಜನೆ ಅಡಿಯಲ್ಲಿ ಮನೆ ನಿರ್ಮಾಣ 7,329 ರೂಪಾಯಿ ಕೂಲಿ ಮೊತ್ತವಾಗಿ ಪಾವತಿಯಾಗುತ್ತದೆ. ಗುರುಗಳವಾಡಿ ಗ್ರಾಮದ ಸುಕನ್ಯಾ ಕೋಂ ರಂಗಪ್ಪ ಇವರ ವಸತಿ ಯೋಜನೆ ಅಡಿಯಲ್ಲಿ ಮನೆ ನಿರ್ಮಾಣ 25,128 ರೂಪಾಯಿ ಕೂಲಿ ಮೊತ್ತವಾಗಿ ಪಾವತಿಯಾಗಿರುತ್ತೆ. ಜಿ ವನನಹಳ್ಳಿ ಗ್ರಾಮದ ಅಂಜಕ್ಷಿ ಕೋಂ ದೊರೆಸ್ವಾಮಿ ಅವರ ವಸತಿ ಯೋಜನೆ ಅಡಿಯಲ್ಲಿ ಮನೆ ನಿರ್ಮಾಣ 9,074 ರೂಪಾಯಿ ಕೂಲಿ ಮೊತ್ತವಾಗಿ ಪಾವತಿಯಾಗಿರುತ್ತೆ. ಮುನ್ಕನಹಳ್ಳಿ ಗ್ರಾಮದ ಕಮಲಮ್ಮ ಕೋಂ ಸಣ್ಣಂಜೇಗೌಡ ಅವರ ವಸತಿ ಯೋಜನೆ ಅಡಿಯಲ್ಲಿ ಮನೆ ನಿರ್ಮಾಣ 10,470 ರೂಪಾಯಿ ಕೂಲಿ ಮೊತ್ತವಾಗಿ ಪಾವತಿಯಾಗಿರುತ್ತೆ. ಚಿಕ್ಕಣಸಿ ಗ್ರಾಮದ ಶಿವಸ್ವಾಮಿ ಬಿನ್ ನಂಜೇಗೌಡ ಅವರ ವಸತಿ ಯೋಜನೆ ಅಡಿಯಲ್ಲಿ ಮನೆ ನಿರ್ಮಾಣ 25,826 ರೂಪಾಯಿ ಕೂಲಿ ಮೊತ್ತವಾಗಿ ಪಾವತಿಯಾಗಿರುತ್ತದೆ. ಚಿಕ್ಕಣಸಿ ಗ್ರಾಮದ ಲತಾ ಕೋಂ ಸಿದ್ದಪ್ಪ ಇವರ ಮನೆ ವಸತಿ ಯೋಜನೆಯಲ್ಲಿ ಮನೆ ನಿರ್ಮಾಣ 18,147 ರೂಪಾಯಿ ಕೂಲಿ ಮೊತ್ತವಾಗಿ ಪಾವತಿಯಾಗಿರುತ್ತದೆ. ಬಾಚನಹಳ್ಳಿ ಗ್ರಾಮದ ಜಯರಾಮ್ ಕೋಂ ಕರಿಯಪ್ಪ ಗೌಡ ಅವರ ದನ ಕೊಟ್ಟಿಗೆ ಕಾಮಗಾರಿ 8,027 ರೂಪಾಯಿ ಕೂಲಿ ಮೊತ್ತವಾಗಿ ಪಾವತಿಯಾಗಿರುತ್ತದೆ. ಹೆಗ್ಗಡ ಗ್ರಾಮದ ಮಮತಾ ಕೋಂ ಲೋಕೇಶ್ ಅವರ ವಸತಿ ಯೋಜನೆ ಅಡಿಯಲ್ಲಿ ಮನೆ ನಿರ್ಮಾಣ 15,356 ರೂಪಾಯಿ ಕೂಲಿ ಮೊತ್ತವಾಗಿ ಪಾವತಿಯಾಗಿರುತ್ತದೆ. ಬಾಚನಹಳ್ಳಿ ಗ್ರಾಮದ ದಾಕ್ಷಾಯಣಿ ಕೋಂ ಪುಟ್ಟರಾಜ್ ಅವರ ವಸತಿ ಯೋಜನೆ ಅಡಿಯಲ್ಲಿ ಮನೆ ನಿರ್ಮಾಣ 4,886 ರೂಪಾಯಿ ಕೂಲಿ ಮೊತ್ತವಾಗಿ ಪಾವತಿಯಾಗಿರುತ್ತದೆ. ಗುರುಗಳವಾಡಿ ಗ್ರಾಮದ ಕಾಳೇಗೌಡ ಹಿರೇಗೌಡ ಅವರ ದನದ ಕೊಟ್ಟಿಗೆ ಕಾಮಗಾರಿ